ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಪ್ರಖ್ಯಾತಿ ಪಡೆದಿರುವ ಉಳ್ಳಾಳದ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ದರ್ಗಾದಲ್ಲಿ ಸಂಭ್ರಮದ ಉರುಸ್ ಕಾರ್ಯಕ್ರಮ ನಡೆಯುತ್ತಿದೆ. 22ನೇ ಪಂಚವಾರ್ಷಿಕ 432ನೇ ವಾರ್ಷಿಕ ಉರುಸ್ ಸಮಾರಂಭ ಇಡೀ ಉಳ್ಳಾಳದಲ್ಲಿ ಹಬ್ಬದ ಸಂಭ್ರಮವನ್ನು ತಂದಿದೆ. ಖಾಜಿ ಸುಲ್ತಾನುಲ್ ಉಲ್ಲಾಮಾ ಕಾಂತಾಂಪುರ ಎಪಿ ಅಬೂಬಕರ್ ಮುಸ್ಲಿಂಯಾರ್ ಅವರ ನೇತೃತ್ವದಲ್ಲಿ ಏಪ್ರಿಲ್ 24ರಂದು ಆರಂಭವಾದ ಉರುಸ್ ಮೇ 18ರವರೆಗೆ ದರ್ಗಾ ವಠಾರದಲ್ಲಿ ನಡೆಯಲಿದೆ. ಸರ್ವಧರ್ಮ ಸಮನ್ವಯದ ಕ್ಷೇತ್ರವಾಗಿರುವ ಉಳ್ಳಾಳದ ದರ್ಗಾದ ಉರುಸ್ ಅಂದರೆ ಉಳ್ಳಾಳದ ಪಾಲಿಗೆ ದೊಡ್ಡ ಜಾತ್ರೆ. 5 ವರ್ಷಗಳಿಗೊಮ್ಮೆ ನಡೆಯುವ ಉರುಸ್ನಲ್ಲಿ ಜಾತಿ ಮತ ಭೇದವಿಲ್ಲದೆ ಸಾವಿರಾರು ಜನ ಭಾಗವಹಿಸುತ್ತಾರೆ. ಮಂಗಳೂರು ನಗರದ ಹೃದಯ ಭಾಗದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಈ ದರ್ಗಾವನ್ನು ಬಸ್ಸುಗಳು, ಆಟೋ ರಿಕ್ಷಾಗಳು ಮತ್ತು ಟ್ಯಾಕ್ಸಿಗಳ ಮೂಲಕ ಸುಲಭವಾಗಿ ತಲುಪಬಹುದು. ದಂತಕಥೆಯ ಪ್ರಕಾರ ಸುಮಾರು 400 ವರ್ಷಗಳ ಹಿಂದೆ ಸೈಯದ್ ಮುಹಮ್ಮದ್ ಶರೀಫುಲ್ ಮದನಿ ಸೌದಿ ಅರೇಬಿಯಾದಿಂದ ಮಂಗಳೂರಿಗೆ ಬಂದು ಬಟ್ಟೆಯ ಮೇಲೆ ತೇಲುತ್ತಾ ಉಳ್ಳಾಳ ತೀರವನ್ನು ತಲುಪಿದ್ರು. ಅವರು ಉಳ್ಳಾಳ ಗ್ರಾಮದ ಮೇಲಂಗಡಿಯಲ್ಲಿರುವ ಒಂದು ಸಣ್ಣ ಮಸೀದಿಯಲ್ಲಿ ಶಿಬಿರ ಹೂಡಿ ಬಡವರ ಮೇಲೆ ಪ್ರೀತಿಯನ್ನ ಸುರಿಸುತ್ತಾ ಸರಳ ಜೀವನವನ್ನ ನಡೆಸಿದ್ರು. ಸರ್ವಧರ್ಮದ ಜನರನ್ನ ಸಮಭಾವದಿಂದ ನೋಡುತ್ತಿದ್ದ ಅವರ ಕಲ್ಪನೆಯನ್ನ ಇಂದಿಗೂ ಜೀವಂತವಾಗಿ ಇಡಲು ದರ್ಗಾ ಸಮಿತಿ ಶ್ರಮ ಪಡುತ್ತಿರುವುದು ವಿಶೇಷವಾಗಿದೆ. ಉಳ್ಳಾಳದ ಉರುಸ್ಗೆ ದೇಶದ ಹಲವು ರಾಜ್ಯಗಳಿಂದ ಮುಸ್ಲಿಮರು ಬರುತ್ತಿದ್ದಾರೆ. ಇಲ್ಲಿನ ವಿಶೇಷ ಹರಕೆ ಅಂದರೆ ಕುರಿ ಅಥವಾ ಆಡು. ಉಳ್ಳಾಳ ಉರುಸ್ಗೆ ಆಡು ಕೊಡುತ್ತೇವೆ ಅಂತ ಹರಕೆ ಹೊತ್ತರೆ ಅದೆಷ್ಟು ಹರಕೆಗಳು ತೀರಿದ ಉದಾಹರಣೆಗಳಿವೆ. ಉಳ್ಳಾಳದ ಉರುಸ್ಗೆ ದೇಶಾದ್ಯಂತ ಆಡುಗಳು ಹರಕೆ ರೂಪದಲ್ಲಿ ಬರುವುದು ವಿಶೇಷವಾಗಿದೆ. ಮಂಗಳೂರಿಗೆ ಬರುವ ರೈಲಿನಲ್ಲಿ ಭಕ್ತರು ಕುರಿ ಅಥವಾ ಆಡನ್ನ ಹತ್ತಿಸುತ್ತಾರೆ. ಉಳ್ಳಾಳಕ್ಕೆ ಒಪ್ಪಿಸಿದ ಹರಕೆಯ ಆಡನ್ನ ಯಾರೂ ಕದ್ದ ಇತಿಹಾಸವಿಲ್ಲ. ರೈಲ್ವೆ ಅಧಿಕಾರಿಗಳೇ ಮಂಗಳೂರು ರೈಲ್ವೆ ನಿಲ್ದಾಣದಿಂದ ಆಡುಗಳನ್ನ ಉಳ್ಳಾಳಕ್ಕೆ ಕಳುಹಿಸಿಕೊಟ್ಟ ನಿದರ್ಶನಗಳಿವೆ. ಮೇ 18ರಂದು ಕೊನೆಯ ದಿನ 5 ಲಕ್ಷಕ್ಕೂ ಅಧಿಕ ಜನ ಅನ್ನದಾನದಲ್ಲಿ ಭಾಗಿಯಾಗುವುದು ಉಳ್ಳಾಳ ದರ್ಗಾದ ವಿಶೇಷವಾಗಿದೆ.